ಮಾಡಿ ಕೆಲಸ ಮಾಡಿಕೊಂಡೇ ಇದ್ದೀವಿ. ಈ ಬರುವಂತ ಚುನಾವಣೆಯಲ್ಲಿ ಎನ್ ಸಂಪಂಗಿ ಒಂದು ಕಾಲದಲ್ಲಿ ರಾಜಕೀಯ ಕ್ರಾಂತಿಯನ್ನೇ ಉಂಟು ಮಾಡಿದವರ 1996ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಸಂಪಂಗಿಯವರು ಟಿಕೆಟ್ಗಾಗಿ ನಡೆಸಿದ ಹೋರಾಟದಲ್ಲಿ ಗೋಲಿಬಾರ್ ಆಗಿ ಹಲವರು ಗಾಯಗೊಂಡಿದ್ರ. ಬಾಗೇಪಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಎನ್ ಸಂಪಂಗಿಯವರಿಗೆ ಬದಲಾಗಿ ಆಗ ಎಸ್ ಮುನಿರಾಜು ಅವರಿಗೆ ಟಿಕೆಟ್ ನೀಡಿದ ಕಾರಣ ಬಾಗೇಪಲ್ಲಿ ರಣರಂಗವಾಗಿ ಮಾರ್ಪಟ್ಟಿತು. ಮುನಿರಾಜು ಅವರ ನಾಮಪತ್ರ ಸಲ್ಲಿಸುವ ಅವಕಾಶ ನೀಡಿದ ಸಂಪಂಗಿ ಬೆಂಬಲಿಗರು ತೀವ್ರ ಗಲಾಟೆ ನಡೆಸಿದ ಪರಿಣಾಮ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಆಶ್ರುವಾಯು ಸಿಡಿಸಿ ಗುಂಡು ಹಾರಿಸುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಇದರಿಂದ ಬಾಗೇಪಲ್ಲಿಯಲ್ಲಿ ಹೊಸ ರಾಜಕೀಯ ಶಾಖೆ ಆರಂಭವಾಯಿತು. ಚುನಾವಣೆ ಮುಂದೂಡಲಾಯಿತು. ಉಪಚುನಾವಣೆಯಲ್ಲಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಎನ್ ಸಂಪಂಗಿ ಗೆದ್ದು ಬೀಗಿದ್ರ. ಸಂಪಂಗಿಯವರು 2 ಬಾರಿ ಬಾಗೇಪಲ್ಲಿ ಶಾಸಕರಾಗಿದ್ದಾರೆ. 2013ರ ಸೋಲಿನ ನಂತರ ಅವರು ರಾಜಕೀಯದಿಂದ ನೇಪಥ್ಯಕ್ಕೆ ಸರಿದಿದ್ರ. ಮಿಂಚಿನಂತೆ ಬಂದು ಮಾಯವಾದ ಸಂಪಂಗಿಯವರಿಗೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕಾಂಗ್ರೆಸ್ ಟಿಕೆಟ್ ನೀಡಲಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರ. ಆದರೆ ಪಕ್ಷ ಅವರಿಗೆ ಮನ್ನಣೆ ನೀಡಲಿಲ್ಲ. ಇದರಿಂದ ಬಹುತೇಕ ರಾಜಕೀಯದಿಂದ ದೂರವಾಗಿರುವ ಎನ್ ಸಂಪಂಗಿ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎಂದು ಮುಂದೆ ಬಂದಿದ್ದಾರೆ. ಸೋಮವಾರ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ ಸಂಪಂಗಿ, ಕಾಂಗ್ರೆಸ್ ಹಣ ಇರುವವರಿಗೆ ಮಾತ್ರ ಮಣೆ ಹಾಕುತ್ತಿದೆ. ಭ್ರಷ್ಟರು ಬಂಡವಾಳಶಾಹಿಗಳಿಗೆ ಟಿಕೆಟ್ ನೀಡುವ ಪದ್ಧತಿ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಆದರೆ ದಶಕಗಳಿಂದ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿದವರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪ ಮಾಡಿದ್ರು. ತಾವು ಕಳೆದ 40 ವರ್ಷ ಕಾಂಗ್ರೆಸ್ನಲ್ಲಿದ್ದು ಒಂದು ಕ್ಷಣವೂ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ಹಾಗಾಗಿ ಪಕ್ಷ ತಮ್ಮನ್ನ ಪರಿಗಣಿಸಿ ಟಿಕೆಟ್ ನೀಡಬೇಕು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಅವಕಾಶ ಸಿಗಬೇಕು ಎಂದು ಒತ್ತಾಯಿಸಿದ್ರು. ಚಿತ್ರಾವತಿ ಅಣೆಕಟ್ಟು ನಿರ್ಮಾಣದಲ್ಲಿ ತಮ್ಮ ಶ್ರಮ ಇದೆ. ಅಲ್ಲದೆ ಅಂಡಮಾನ್ ಬ್ಯಾರೇಜ್ ಮತ್ತು ಚಿತ್ರಾವತಿ ಬ್ಯಾರೇಜ್ನಿಂದ 200 ಹಳ್ಳಿಗಳಿಗೆ ನೀರು ನೀಡಿದ್ದು ತಮ್ಮ ಅವಧಿಯಲ್ಲಿ ಎಂದು ಸಂಪಂಗಿ ಹೇಳಿದ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಲು ತಾವು ಹೋರಾಟ ನಡೆಸಿದ್ದೇವೆ. ಮೊಯ್ಲಿ ಅವರ ಮೇಲೆ ಒತ್ತಡ ಹೇರಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿಸಲಾಗಿದೆ. ಪರಮಶಿವಯ್ಯ ವರದಿ ಆಧಾರಿತ ನೀರಾವರಿ ಯೋಜನೆಗೆ ಸದನದಲ್ಲಿ ಮಾತನಾಡಿದ್ದೇನೆ. ಎತ್ತಿನಹೊಳೆ ಜಾರಿಗೆ ಹೋರಾಟ ಮಾಡಿದ್ದೇನೆ. ರೈಲ್ವೆ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಚೇಳೂರು ತಾಲೂಕು ಮಾಡಲು ತಮ್ಮ ಶ್ರಮ ಇದೆ. ಅಷ್ಟೇ ಅಲ್ಲದೆ ವೀರಪ್ಪ ಮೊಯ್ಲಿ ಅವರು ಸಂಸದರಾಗಲು ಶ್ರಮಿಸಲಾಗಿದೆ ಎಂದು ಹೇಳಿದ್ರು. ಹಣ ಇರುವವರಿಗೆ ಮಾತ್ರ ಟಿಕೆಟ್ ಎಂಬ ಸ್ಥಿತಿ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆ. ಆದರೆ ತಾವು ಎಂದೂ ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ. ಪಕ್ಷ ನಿಷ್ಠರಾಗಿದ್ದೇವೆ ಹೊರತು ಹಣ ಮಾಡಲಿಲ್ಲ. ಹಾಗಾಗಿ ಪಕ್ಷ ನಿಷ್ಠರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು. ನಿಷ್ಠಾವಂತರಾಗಿ ಕಾಂಗ್ರೆಸ್ ಕಟ್ಟಿದವರಿಗೆ ಟಿಕೆಟ್ ನೀಡಬೇಕು. ಅದು ಬಿಟ್ಟು ಬಂಡವಾಳಶಾಹಿಗಳಿಗೆ ಟಿಕೆಟ್ ನೀಡಬಾರದು ಎಂದರು. 2018ರಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ನೀಡದೆ ವಂಚನೆ ಮಾಡಿತ. 2023ರಲ್ಲಿ ಮತ್ತೆ ಪಕ್ಷೇತರನಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದ ವೇಳೆ ವರಿಷ್ಠರು ನನ್ನ ಮನವೊಲಿಸಿ ಹಿಂದೆ ಸರಿಯುವಂತೆ ಮಾಡಿದ್ರ. ಹಾಗಾಗಿ ಸದಾ ಕಾಂಗ್ರೆಸ್ ನಮಗೆ ವಂಚಿಸುತ್ತಲೇ ಬಂದಿದ್ದು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ತಮ್ಮಂತ ನಿಷ್ಠಾವಂತರಿಗೆ ಪಕ್ಷ ಟಿಕೆಟ್ ನೀಡಿದ್ರೆ ಗೆದ್ದು ಬರುವುದಾಗಿ ಭರವಸೆ ನೀಡಿದ್ರ. ತಮಗೆ ಪಕ್ಷ ಟಿಕೆಟ್ ನೀಡದಿದ್ದರೂ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಅವರ ಪರ ದುಡಿಯುವುದಾಗಿ ಸಂಪಂಗಿ ಹೇಳಿದ್ರ. ಹಣ ಇರುವಂತವರಿಗೆ ಹಣ ಮಾಡೋಂಥ ಸಂದರ್ಭಗಳು ನಮ್ಗೆ ಅವಕಾಶಗಳು ಬಂದಾಗ ಕೂಡ ಕಾಂಗ್ರೆಸ್ ಪಕ್ಷದ ನಾವು ನಿಷ್ಠೆಯಿಂದ ಯಾವುದೇ ಆಪರೇಷನ್ ಕಮಲಗಳಿಗೆ ಒಳಗಾಗಲಿಲ್ಲ ನಾವು. ಯಾಕಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮನ್ನೆಲ್ಲ ಆಪರೇಷನ್ ಕಮಲಗೆ ಕೇಳಿದ್ರು. 16 ಕೋಟಿಗಳನ್ನು ನಮಗೆ ಕೊಡೋದಕ್ಕೆ ರೆಡಿ ಇದ್ದರು. ಮಂತ್ರಿ ಕೊಡೋದಕ್ಕೆ ರೆಡಿ ಇದ್ದರು. ನಾವು ಒಪ್ಪಲಿಲ್ಲ ನಾವು. ಯಾಕಂದರೆ ಮುಂದೆ ಕಾಂಗ್ರೆಸ್ ಬರಬೇಕು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು. ಆದ್ದರಿಂದ ನಾವೇನು ಮಾಡಿದ್ವಿ, ಅದಕ್ಕೆ ಯಾವುದು ಕೂಡ ಒಪ್ಪಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠೆ ಆಗಿದ್ದೀವಿ. ಇವತ್ತು ಹಣ ಮಾಡೋದಕ್ಕೆ ನಾವು ಯಾರೂ ಹೋಗಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಊಹಾಪೋಹಗಳೇನೆಂದರೆ ಹಣವಂತರಿಗೆ ಮಾತ್ರ ಅಂತ. ಇದುವರೆಗೂ ಆಗಿರೋಂಥ ನಾಯಕರುಗಳು ಯಾರಾದರೂ ಹಣವಂತರ, ದೊಡ್ಡ ಹಣವಂತರ? ಇವತ್ತು ಕೃಷ್ಣರಾವ್ ಅವ್ರಿಗೂ ಕೆಲಸ ಮಾಡಿದ್ದೀನಿ ನಾನು, ಜಾಲಪ್ಪನವ್ರಿಗೆ ಕೆಲಸ ಮಾಡಿದ್ದೀನಿ, ವಿ ಮುನಿಯಪ್ಪನವ್ರಿಗೆ ಕೆಲಸ ಮಾಡಿದ್ದೀನಿ, ವೀರಪ್ಪ ಮೊಯ್ಲಿ ಅವ್ರಿಗೆ ಕೆಲಸ ಮಾಡಿದ್ದೀನಿ. ಈಗ ಇಂಥವ್ರನ್ನೆಲ್ಲ ನಾವು ನೋಡಿದಾಗ ಎಷ್ಟು ಜನ ಯಾರ್ಯಾರು ದೊಡ್ಡ ಶ್ರೀಮಂತರಾಗಿದ್ದರು ಅದನ್ನು ಉದಾಹರಣೆಗೆ ತೊಗೊಂಡೋದ್ರೆ ಇವತ್ತು ಚಿಕ್ಕಬಳ್ಳಾಪುರನೇ ದೊಡ್ಡ ಹಣವಂತರು ಏನಾದರೂ ಗೆದ್ರಾ?
ಹಣ ಮುಖ್ಯ ಅಲ್ಲ. ಕ್ಷೇತ್ರದ ಕೆಲಸಗಳನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರು ನಿಷ್ಠೆಯಿಂದ ಮಾಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ಟಿಕೆಟ್ ಕೊಡಬೇಕು. ಇವತ್ತು ಆ ರೀತಿಯಲ್ಲಿ ಆದರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಲ್ಲ, ತಾಲೂಕ್ ಪಂಚಾಯತಿ ಸದಸ್ಯರಾಗಲ್ಲ. ಯಾಕಂದರೆ ಯಾರು ಕೂಡ ದೊಡ್ಡ ಶ್ರೀಮಂತರುಗಳಿಲ್ಲ. ಇದು ಹೋಗಬೇಕು. ಇವತ್ತು ನನ್ನ ಕೂಗೇನೆಂದರೆ ನಿಜವಾದಂಥ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟಿದಂಥವನಿಗೆ ಕಾಂಗ್ರೆಸ್ ಟಿಕೆಟನ್ನು ಮುಂದೆ ಬರುವಂಥ ಲೋಕಸಭಾದಲ್ಲಿ ಕೊಡಬೇಕು. ಇವತ್ತು ಆ ರೀತಿಯಲ್ಲಿ ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆಲ್ಲ ಸಾಕ್ಷಿ ನೀವುಗಳೇ ಇದ್ದೀರಾ. ನೀವೆಲ್ಲ 3-4 ವರ್ಷ ಅಥವಾ 5 ವರ್ಷ 10 ವರ್ಷದಲ್ಲಿ ನಿಮ್ಮ ರೆಕಾರ್ಡ್ಗಳನ್ನ ತೆಗೆದರೆ ನಿಜವಾದಂಥ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಗಿತ್ತು, ಹೇಗೆ ನಡೀತು, ಯಾರು ಹೋರಾಟಗಳು ಮಾಡಿದ್ರು, ಏನೇನು ಡೆವಲಪ್ಮೆಂಟ್ಗಳು ಮಾಡಿದಾರೋ ಅದೆಲ್ಲ ನಿಮ್ಮಲ್ಲೇ ಇದೆ. ಯಾಕಂದರೆ ನಾವು ಹೋರಾಟಗಳು ಅಂದರೆ ಸಣ್ಣ ಪುಟ್ಟದವ್ರ ಮೇಲೆ ಹೋರಾಟ ಮಾಡಿಲ್ಲ. ಚಂದ್ರಬಾಬು ನಾಯ್ಡು ವಿರುದ್ಧ ಹೋರಾಟ ಮಾಡಿದ್ದೀವಿ, ಪೆರ್ಟಾಲ್ ರವಿ ವಿರುದ್ಧ ಹೋರಾಟ ಮಾಡಿದ್ದೀವಿ. ಸೊ ಇವತ್ತು ಈ ಲೋಕಸಭಾ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಸತತವಾಗಿ ನಾವು ಕೆಲಸ ಮಾಡಿದ್ದೀವಿ. ಇವತ್ತು ನಾನು ಕೂಡ ಈ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ನಾನು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಕಷ್ಟದಲ್ಲಿ ಇವತ್ತು ಕಿಸಾನ್ ರ್ಯಾಲಿಗಳಿಗೆ ಹೋಗಿದ್ದೀವಿ. ನಾವು ಕಿಸಾನ್ ರ್ಯಾಲಿಗಳಿಗೆ ಹೋದಾಗ ಸಂದರ್ಭದಲ್ಲಿ ಊಟ ಇರಲಿಲ್ಲ, ಎಲ್ಲ ಲೂಟ್ ಮಾಡ್ತಿದ್ರು. ಪಂಚೆಯಲ್ಲಿ ಅನ್ನ ಹಾಕ್ಸ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದು ಬಂದು ಕಾಂಗ್ರೆಸ್ ಕಟ್ಟಿದಂಥವ್ರು ನಾವೆಲ್ಲ. ಇವತ್ತೆಲ್ಲ ಮೇಲಿಂದ ಇಳಿದು ಬಂದುಬಿಟ್ಟು ನಮಗೆ ಕಾಂಗ್ರೆಸ್ ಟಿಕೆಟ್ಗಳನ್ನು ಕೊಡಿ, ನಾವು ಬಂಡವಾಳಶಾಹಿಗಳು, ನಾವು ಇಷ್ಟು ಖರ್ಚು ಮಾಡ್ತೀವಿ ಅಷ್ಟು ಖರ್ಚು ಮಾಡ್ತೀವಿ ಅಂದರೆ, ಆದ್ದರಿಂದ ಆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಡೋದು ಬೇಡ. ನಿಜವಾದಂಥ ಒಬ್ಬ ಕಾರ್ಯಕರ್ತನ ಇದ್ದರೆ ಅವರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಸಲ್ಲಿ ಸೀಟ್ ಕೊಡಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.